ಸ್ನೇಹಿತರೆ ನಮಸ್ಕಾರ. ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ವಕ್ತಾರ ಆದಿನಾರಾಯಣ ಮಾತಾಡ್ತಾ ಇದ್ದೀನಿ. ನಾನು ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಮಾತಾಡಬಾರ್ದು ಅಂತಿರ್ತೀನಿ. ಅವರೇ ಮಾತಾಡೋ ಮಟ್ಟಕ್ಕೆ ಅವರೇ ಮಾಡ್ತಾರೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ನಮ್ಮ ಪಕ್ಷದ ಹಿರಿಯ ನಾಯಕರು ಆದಂತಹ ಎಳ್ಳುಳ್ಳಿ ರಮೇಶ್ ಅಣ್ಣವ್ರ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ. ನೋಡಿ ಸುಧಾಕರ್ ಅವರೇ, ನಮ್ಮ ಶಾಸಕರು ಒಬ್ಬ ಹಿರಿಯ ನಾಯಕರು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅವ್ರಿಗೆ ಒಂದು ಒಳ್ಳೆ ಸ್ಥಾನದಲ್ಲಿ ನೋಡ್ಬೇಕಂತ ಮಾಡಿದ್ರು. ಆಯಿತು, ಏನೋ ಆಯಿತು, ಏನೋ ಕಾರಣಾಂತರಗಳಿಂದ ಅವ್ರದ್ದು ರದ್ದಾಗಿದೆ. ಆದರೆ ನೀವು ನಿಮ್ಮ ಸ್ವಂತ ತಮ್ಮನಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಾಗ ನೀವೇನ್ರಿ ಮಾಡಿದ್ರಿ? ನೀವು ಮಾಡಿದ ಕೆಲಸ ತಾನೇ. ನಿಮ್ಮ ಸ್ವಂತ ತಮ್ಮನಿಗೇನೆ ನೀವು ಬಿಡಲಿಲ್ಲ, ಇನ್ನು ಬೇರೆಯವ್ರಿಗೆ ಬಿಡ್ತಾರಾ? ನಿಮಗೆ ನಿಮ್ಮ ಸ್ವಂತ ತಮ್ಮ ಬೆಳೆಯೋದು ಇಷ್ಟ ಅಲ್ಲ ಅಂದಮೇಲೆ ಇನ್ನೊಬ್ರು ಯಾರು ಏನೇನೋ ಮಾಡ್ತಾರ್ರಿ. ಸುಧಾಕರ್ ಅವರೇ, ಯಾಕ್ರಿ ನಮ್ಮ ಪಕ್ಷದ ಬಗ್ಗೆ ಅಷ್ಟೊಂದು ಪ್ರೀತಿ ನಿಮಗೆ? ಏನ್ರಿ ನಿಮಗೂ ನಮ್ಮ ಸಂಬಂಧ? ಡಾಕ್ಟರ್ ಕೆ ಸುಧಾಕರ್ ಅವರೇ, ಬಂದ್ರ ನಿಮ್ಮ ಪಾರ್ಟಿದೇನೋ ನೀವು ಮಾಡ್ಕೊಂಡು ಹೋಗ್ರಿ. ಮಾತಾಡ್ತಿದ್ರೆ ಬೆಂಗಳೂರಿಂದ ಬಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನೋ ಮಾತಾಡ್ಬಿಟ್ಟು ಕಾಂಗ್ರೆಸ್ ಬಗ್ಗೆ ಮಾತಾಡ್ಬಿಟ್ಟು ಹೋದ್ರೂ ಒಂಥರ ಸಮಾಧಾನ. ಅದರಲ್ಲೂ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಅವತ್ತಿನ ಊಟ ಜೀರ್ಣ ಆಗೋದು. ಸಂತೋಷ ಆಯಿತು. ಹಾಗಾದ್ರೆ ನೀವು ಮಾಡಿ ಸರಿನಾ ಸುಧಾಕರ್ ಅವರೇ? ಕಿತ್ಕೊಂಡಿರ್ತಾನೆ, ಬಲಗೈಲಿ ಕೊಟ್ಟು ಎಡಕೈಲಿ ಕಿತ್ಕೊಬಿಟ್ಟಿರ್ತಾನೆ. ಯಾಕೆ ನಿಮ್ಮ ಪಕ್ಷದ ಕಾರ್ಯಕರ್ತಲ್ವ ಅವರು? ನಿಮ್ಮ ತಮ್ಮ ನಿಮ್ಮ ಪಕ್ಷಕ್ಕಾಗಿ ದುಡ್ಡಿಲ್ವಾ? ಈ ಥರ ನಿಮ್ಮದೇ ಅಪ್ಪತ್ತಾರು ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಿರಲ್ಲ ಸುಧಾಕರ್ ಅವರೇ. ಅದೇನೋ ಕಳ್ಳ ಅಂತ ಇದ್ರಿ ನಮ್ಮ ಶಾಸಕರನ್ನ. ಯಾವ್ದ್ರಿ ಕಳ್ತನ ಮಾಡಿದ್ದಾರೆ? ಇಡೀ ರಾಜ್ಯ ಅಲ್ಲರಿ, ಇಡೀ ದೇಶ ಕಳ್ಳ ಬಿಜೆಪಿಯಲ್ಲಿ ಯಾರಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅಂತಾರೆ. ಯಾಕಂತಂದ್ರೆ ಕೋವಿಡ್ ಕಳ್ಳ. 40% ಕಮಿಷನ್ ಪಿತಾಮಹ ಡಾಕ್ಟರ್ ಕೆ ಸುಧಾಕರ್. ಇನ್ನೂ ಕೆಲವೊಂದು ಪದಗಳಿದಾವೆ, ಆದರೆ ನನಗೆ ಬಳಸಕ್ಕೆ ಇಷ್ಟ ಇಲ್ಲ. ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ, ನಿಮ್ಮ ಮೇಲೆ ಹೆಣ್ಣು ಮಕ್ಕಳು ಎಂತೆಂಥ ಆರೋಪಗಳು ಮಾಡಿದ್ದಾರೆ. ನನ್ನ ಹತ್ರ ಸಾಕ್ಷಿ ಸಮೇತ ಇದ್ದಾವೆ ವಿಡಿಯೋಗಳು. ನಂಜನಗೂಡಲ್ಲಿ ಛೀ ತೂ ಅಂತ ಉಗಿದ್ರು ನಿಮ್ಮನ್ನ. ಅದಕ್ಕಿಂತ ಬೇಕಾ ಸುಧಾಕರಣ್ಣ? ಅಣ್ಣ, ನನ್ನ ಹತ್ರ ಎಲ್ಲ ಅಸ್ತ್ರಗಳಿದಾವಣ್ಣ ನಿಮ್ಮ ಬಗ್ಗೆ. ಯಾಕಣ್ಣ ಇನ್ನೊಬ್ಬರ ಬಗ್ಗೆ ಕಳ್ಳ ಅಂತ ಮಾತಾಡಕ್ಕೆ ಹೋಗ್ತಾರಣ್ಣ? ಏನಣ್ಣ ಮಾಡಿದ್ರು ನಮ್ಮ ಶಾಸಕರು? ಕೋವಿಡ್ ಕಳ್ಳ ಅಂತ ಹೆಸರು ಇಟ್ಕೊಂಡಿರೋದಕ್ಕೆ ಹೆಸರು ಬಂದಿರೋದು ನಿಮ್ಗಣ, ನಮ್ಗಲ್ಲಣ್ಣ. ಆಯ್ತಣ್ಣ, ಹಾಲಾಗಿ ಹೋಗ್ಲಿ ಬಿಡೋಣ. ನೀವು ದೊಡ್ಡವ್ರು ಬಿಡೋಣ, ನೀವು ದೊಡ್ಡವರು. ಇನ್ನೊಂದೇನೋ ಮಾತಾಡ್ತಾ ಇದ್ರಣ್ಣ, ನಮ್ಮ ಶಾಸಕರು ಹಳ್ಳಿಗಳ ಕಡೆ ಹೋದಾಗ ಇಲ್ಲ ಯಾರಾದರೂ ಸಿಕ್ಕಿದಾಗ ವಯಸ್ಸಾದವ್ರೆ ಪ್ರೀತಿಯಿಂದ ತೆಲುಗಲ್ಲಿ ದೊಡ್ಡಮ್ಮ, ಅಜ್ಜಿ, ತಮ್ಮ, ಅಣ್ಣ ಅಂತ ಮಾತಾಡ್ತಾರಣ್ಣ. ಅಣ್ಣ, ನಿಮ್ಗಂತ ಆ ಸಂಸ್ಕೃತಿ ಇಲ್ಲ ಅಣ್ಣ. ಯಾಕಂದರೆ ನಿಮ್ದೆಲ್ಲ ಫಾರಿನ್ ಕಲ್ಚರ್ ಅಣ್ಣ. ನಿಮ್ದೆಲ್ಲ ಹೀರೋಯಿನ್ಗಳು ಕರೆಸೋದು, ಚಿಕ್ಕಬಳ್ಳಾಪುರಕ್ಕೆ ಸ್ಟೇಜ್ ಮೇಲೆ ಕುಣಿಸೋದು, ಅವ್ರ ಜೊತೆಲಿ ನೀವು ಕುಣಿಯೋದು, ಅದ್ಯಾವುದೋ ರಿಂಗ ಅದ್ಯಾವುದೋ ಸಾಂಗ್ ನೀವು ಕುಣಿದಿದ್ದೀರ. ನನ್ನ ಹತ್ರ ವಿಡಿಯೋ ಐತೆ ಅಣ್ಣ, ಅದನ್ನು ಬೇಕಾದ್ರೆ ಕೊಡ್ತೀನಿ ಅಣ್ಣ ನಿಮಗೆ. ನಿಮ್ದೆಲ್ಲ ಫಾರಿನ್ ಕಲ್ಚರ್ ಅಣ್ಣ. ನಿಮ್ದು ಏನಿದ್ರು ನಮ್ಮ ಶಾಸಕರಿಗೆ ಕೈ ಮುಗ್ರೆ ನೀವು ಹಗ್ ಮಾಡ್ಕೊಳ್ಳೋದು ಹೀರೋಯಿನ್ಗಳನ್ನ. ಯಾಕೆ ಹೇಳಿ? ನಿಮ್ಮ ಫಾರಿನ್ ಕಲ್ಚರ್ ನೀವು ಜಾಸ್ತಿ ಶ್ರೀಲಂಕಾದಲ್ಲಿ ಅಲ್ವಣ ಇದ್ದಿದ್ದು. ಯಾಕಂದ್ರೆ ನಿಮ್ಮ ವ್ಯವಹಾರ ಇರೋದೆಲ್ಲ ಸ್ವಲ್ಪ ಜಾಸ್ತಿ ಶ್ರೀಲಂಕಾದಲ್ಲಿ. ನನಗೂ ಗೊತ್ತಿದೆ ಅಣ್ಣ, ನನಗೂ ಮಾಹಿತಿ ಇದೆ ಅಣ್ಣ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನನಗೂ ಮಾಹಿತಿ ಇದೆ ಅಣ್ಣ. ಸ್ವಲ್ಪ ಅಣ್ಣ ಅವ್ರು ಪ್ರೀತಿಯಿಂದ ಮಾತಾಡ್ತಾರಣ್ಣ. ಅವ್ರು ಬಡತನದಿಂದ ಬಂದಿರೋರಣ್ಣ. ಬಡವ್ರ ಕಷ್ಟ ಗೊತ್ತಣ್ಣ. ಯಾಕಂದ್ರೆ ನೀವು ಸ್ವಲ್ಪ ಚಿನ್ನದ ಸ್ಪೂನಲ್ಲಿ ಊಟ ಮಾಡ್ತೀರಾ, ನಾವು ಇವತ್ತು ಕೈಯೆಲ್ಲ ತಿನ್ನೋದಣ್ಣ. ಯಾಕಂದ್ರೆ ನಿಮಗೆ ಸ್ಪೂನಲ್ಲಿ ತಿಂದು ಅಭ್ಯಾಸ, ನಮ್ಮ ಕೈಯಲ್ಲಿ ತಿಂದು ಅಭ್ಯಾಸ ಸುಧಾಕರಣ್ಣ. ಹಂಗಾಗಿ ಯಾಕಣ್ಣ ಪಾಪ ಅವ್ರನ್ನ ಇದು ಮಾಡ್ತೀರಣ್ಣ? ಅಣ್ಣ, ಬಡವ್ರ ಬಗ್ಗೆ ಸ್ವಲ್ಪ ಕಣಿಕಾರ ಇದೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡಲಿ ಅಣ್ಣ ನಮ್ಮ ಶಾಸಕರು. ಅದನ್ನು ತಪ್ಸೋಕೋಬೇಡಣ್ಣ. ನಿಮ್ಮಂಥವ್ರಿಗೆ ಏನು ಹೇಳಿದ್ರು ಪಾಪ ಬಡವ್ರ ಬಗ್ಗೆ ಅವ್ರಿಗೆ ಯಾವಾಗಲೂ ಇರೋ ಪ್ರೀತಿ ಇದ್ದೇ ಇರುತ್ತಣ್ಣ. ಹಾಗಾಗಿ ಇಲ್ಲಿ ಅಣ್ಣ ನೋಡೋಣ, ನಿಮ್ಮ ಕಲ್ಚರ್ಗೂ ನಮ್ಮ ಕಲ್ಚರ್ಗೂ. ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡಣ ಪಾಪ. ಯಾಕಂದರೆ ವ್ಯತ್ಯಾಸ ಎಲ್ಲರಿಗೂ ಗೊತ್ತಿದೆ. ಹಂಗಾಗಿ ಹೇಳ್ತಾ ಇದ್ದೀನಿ ಅಣ್ಣ. ಅದೇನೋ ಇನ್ನೊಂದು ಗೋಮಾಂಸದ ಬಗ್ಗೆ, ಗೋಮಾತೆ ಬಗ್ಗೆ ಮಾತಾಡ್ತಾ ಇದ್ರಿ. ಅವರು ಕಡಿದು ತಿಂತಾರೆ ಅಂತ ಹೇಳ್ಬಿಟ್ಟು. ಕೈಂಡ್ಲಿ ಇನ್ಫಾರ್ಮೇಶನ್ ಐ ಆಮ್ ಟೆಲ್ಲಿಂಗ್. ನಾನು ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ಮೋದಿಯವ್ರ ಅಧಿಕಾರಕ್ಕೆ ಬಂದ ಮೇಲೆ ಬೀಫ್ ಎಕ್ಸ್ಪೋರ್ಟಲ್ಲಿ ಇಂಡಿಯಾ ವರ್ಲ್ಡಲ್ಲಿ ಸೆಕೆಂಡ್ ಪ್ಲೇಸಲ್ಲಿದೆ. ಭಾರತದಲ್ಲಿ ವಿದೇಶಕ್ಕೆ ದನದ ಮಾಂಸವನ್ನು ರಫ್ತು ಮಾಡೋದ್ರಲ್ಲಿ ಅಣ್ಣ 2ನೇ ಪ್ಲೇಸು. ಅದು ಯಾವ ಕಮ್ಯುನಿಟಿಯವ್ರು ಗೊತ್ತಾ ಜಾಸ್ತಿ ಮಾಡ್ತಾ ಇರೋದು? ಅಪ್ಪರ್ ಕಮ್ಯುನಿಟಿಯವರು. ಆ ಜಾತಿನ ನಾನು ಹೆಸರು ತೆಗಿಯೋಕ್ಕೆ ಹೋಗಲ್ಲ ಪಾಪ. ಅವ್ರ ಮನ್ಸಿಗೆ ನೋವಾಗೋದು ಬೇಡ. ಏನಣ್ಣ, ಯಾರು ಮಾಡಬಾರ್ದು ಆ ಕೆಲಸ ಮಾಡ್ತಾ ಇರೋದು, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಗೋಮಾತೆ ಹೆಸರಲ್ಲಿ, ದೇವ್ರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋರು ನೀವು, ಉಂಡಿ ಕಳ್ರು ನೀವು, ಭ್ರಷ್ಟಾಚಾರಿಗಳು ನೀವು. ಅಣ್ಣ, ಗೋಮಾತೆಯ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯಾವುದೇ ರೀತಿಯ ಅರ್ಹತೆ ಇಲ್ಲ. ಯಾಕಂದರೆ ಅದೇ ಗೋವನ್ನು ಕಡಿದು ತಿಂತಾ ಇರೋದು ಕೂಡ ನಮ್ಗೆ ಯಾರಂತ ಗೊತ್ತಿದೆ.
ಬೇಡ, ಅದ್ರ ಬಗ್ಗೆ ಬೇಡ ಅಣ್ಣ. ನಿಮ್ಮ ರಾಜಕಾರಣ ನೀವು ಮಾಡಿ ಅಣ್ಣ, ನಾವು ಬೇಡ ಅಂತ ಹೇಳಲ್ಲಣ್ಣ. ಆದರೆ ನಮ್ಗೆ ಅವಶ್ಯಕತೆ ಇಲ್ಲಣ್ಣ, ಅರ್ಥ ಆಯ್ತಾ? ಚೀಮೂಲ್ ಬಗ್ಗೆ ಮಾತಾಡ್ತಿದ್ರಲ್ಲಣ್ಣ, ಯಾಕಣ್ಣ ನಂದಿಗೆ ಅಭ್ಯರ್ಥಿ ಇರ್ಲಿಲ್ವಣ್ಣ ಬಿ ಜೆ ಪಿಯಲ್ಲಿ? ಅಡ್ಜಸ್ಟ್ಮೆಂಟ್ ಅಲ್ವಣ್ಣ ಬನ್ನಿ ವೆಂಕಟೇಶ್ ಜೊತೆ ನೀವು ಮಾಡಿಕೊಂಡು ಗೆಲ್ಸಿದ್ದು ಅಣ್ಣ? ಸುಧಾಕರ್ ಅಣ್ಣ, ನಮ್ಗೇನು ಗೊತ್ತಿಲ್ವಣ್ಣ? ನಮಗೂ ಗೊತ್ತಣ್ಣ, ನಮಗೂ ಸ್ವಲ್ಪ ರಾಜಕಾರಣ ಗೊತ್ತಣ್ಣ. ನಾವು ಮುಂದೆ ಏನಾದ್ರು ರಾಜಕಾರಣದಲ್ಲಿ ಏನಾದ್ರು ಆಗ್ಬೇಕಂತಿದೀವಣ್ಣ. ಅದೇ ಒಂದು ಚಾಲೆಂಜ್ ಮಾಡ್ತೀನಣ್ಣ, ನಿಮ್ಮನ್ನ ನಾನು ಬದುಕಿರೋವಾಗಲೇ, ನೀವು ಅಧಿಕಾರದಲ್ಲಿರೋವಾಗಲೇ ಅಣ್ಣ, ನಿಮ್ಮನ್ನು ಒಂದೇ ಒಂದಿನ ಆದರೂ ಕಟ್ಟಕಟ್ಟಲ್ಲಿ ನಿಲ್ಲಿಸಿ ಅಣ್ಣ, ನಿಮ್ಮನ್ನು ನಾನು ಜೈಲು ಕಳಿಸ್ತೀನಣ್ಣ. ಇದು ನನ್ನ ಶಪಥ ಅಣ್ಣ. ಯಾಕಂತಂದರೆ ಚಿಕ್ಕಬಳ್ಳಾಪುರ ಜನತೆಗೆ ನ್ಯಾಯ ಸಿಗಬೇಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಜೈಲು ಕಮ್ಮಿ ಎಣಿಸ್ಬೇಕು. ಇದು ನನ್ನ ಶಪಥ. ನೀವು ಅಂದ್ಕೊಂಡಿರ್ಬೋದು, ಬಿಡು ಅವ್ನು ಯಾವ ಲೆಕ್ಕ ಅಂತ ಬಿಟ್ಟಣ. ಒಬ್ಬ ಸಣ್ಣ ಕಾರ್ಯಕರ್ತ ಒಬ್ಬ ಏನಾದರೂ ಮನ್ಸು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆಗಳು ತುಂಬ ಇದ್ದಾವೆ ಅಣ್ಣ. ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಣ್ಣ, ನೀವೇನು ಬೇಕಾದ್ರೂ ಆಗಿ ಅಣ್ಣ. ಆದರೆ ನಿಮ್ಮನ್ನು ಒಂದಲ್ಲ ಒಂದಿನ ನಾನು ಅಧಿಕಾರದಿಂದ ರಾಜೀನಾಮೆ ಕೊಡಿಸಿ ನಿಮ್ಮನ್ನು ನಾನು ಜೈಲು ಕಳಿಸ್ತೀನಿ. ಇದು ನನ್ನ ಶಬ್ದ ಅಣ್ಣ. ಹೆಸರು ಜ್ಞಾಪಕ ಇಟ್ಕೊಳ್ಳಿ, ಆದಿನಾರಾಯಣ ಅಂತ ಹೆಸರು ಜ್ಞಾಪಕ ಇಟ್ಕೊಳ್ಳಿ ಅಣ್ಣ. ನಿಮ್ಮನ್ನು ಕಳಿಸೇ ತೀರ್ತೀನಿ ಅಣ್ಣ. ಮೆರೀರಣ, ಅದು ಅಧಿಕಾರ ಇದೆ ಹಣ ಅಂತ ಮರಿತಾ ಇದ್ರಲ್ಲಣ್ಣ. ನನ್ನ ಹತ್ರ ಏನಿಲ್ಲ ಅಣ್ಣ, ನನಗೆ ಧೈರ್ಯ ಇದೆ ಅಣ್ಣ, ನನ್ನ ಹತ್ರ ದಾಖಲೆ ಇದೆ ಅಣ್ಣ. ವಿತ್ ಡಾಕ್ಯುಮೆಂಟ್ ಸಮೇತ ನಿಮ್ಮನ್ನು ಒಂದಲ್ಲ ಒಂದಿನ ದೇವರು ಬಂದರೂ ಕಾಪಾಡೋಕ್ಕಾಗಲ್ಲ ಅಣ್ಣ. ಖಂಡಿತ ದೇವರು ಒಳ್ಳೇದು ಮಾಡಲಿ. ಎನಿವೆ, ಥ್ಯಾಂಕ್ಸ್ ಯು.